Hi everyone, welcome back to Spardha Punita YouTube channel. Okay, today's session ಅಲ್ಲಿ ನಾವು ಓಝೋನ್ ಲೇಯರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಓಝೋನ್ ಲೇಯರ್ ಅಲ್ಲಿ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಕೂಡ ರೈಸ್ ಆಗ್ತಾ ಇರ್ತವೆ. ಒಂದಲ್ಲ ಒಂದು ಕ್ವಶನ್ ಓಝೋನ್ ಲೇಯರ್ ಅಲ್ಲಿ ರೈಸ್ ಮಾಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಡೆದಂತ KS ಎಕ್ಸಾಮ್ ಎರಡು ಪ್ರಿಲಿಮ್ಸ್ ಮತ್ತೆ ಒಂದು ಮೈನ್ಸ್ ಅಲ್ಲೂ ಕೂಡ ಈ ಓಝೋನ್ ಲೇಯರ್ ಬಗ್ಗೆ ಕೇಳಿದ್ದಾರೆ. ಅದಕ್ಕೋಸ್ಕರ ಇದು ತುಂಬಾ ಸನ್ ರೈಸಿಂಗ್ ಟಾಪಿಕ್. ಅದಕ್ಕೋಸ್ಕರ ಈ ಓಝೋನ್ ಲೇಯರ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಝೋನ್ ಲೇಯರ್. ಓಕೆ, ಓಝೋನ್ ಲೇಯರ್ ಅಂದ್ರೆ ಫಸ್ಟ್ ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್ ಓಝೋನ್ ಅಂದ್ರೆ ಏನು? ಓಝೋನ್ ಅಂದ್ರೆ ಏನಿಲ್ಲ, ಆಮ್ಲಜನಕದ 3 ಪರಮಾಣುಗಳನ್ನ ಏನಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಆಮ್ಲಜನಕದ 3 ಅಣುಗಳನ್ನ ಎಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಓಝೋನ್. ಓಕೆ, ಕೆಮಿಕಲಿ ಬರೀಬೇಕು ಅಂದ್ರೆ O3. ಕೆಮಿಕಲ್ ಫಾರ್ಮುಲಾ ಯಾವುದು? ಓಝೋನ್ದು O3. ಇಲ್ಲಿ O3 ಅನ್ನೋದೇ ಒಂದು ಇಂಪಾರ್ಟೆಂಟ್. 3 ಆಮ್ಲಜನಕದ ಅಣುಗಳನ್ನ ಅಂತ ಕರಿತೀವಿ, ಓಝೋನ್ ಅಂತ ಕರಿತಾ ಹೋಗ್ತೀವಿ. ಈ O3 ಅನ್ನೋದೇ ಒಂದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಈ O3 ಅನ್ನೋದು ಏನು ಅಂತ ಒಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. O3 ಅನ್ನೋದೇ ಏನು ಅಂತ? ಆಲೋಟ್ರೋಪ್ಸ್ ಆಫ್ ಆಕ್ಸಿಜನ್ ಅಂತ ಕರಿತಾ ಹೋಗ್ತಾರೆ. O3 ಅನ್ನೋದೇನು? ಆಲೋಟ್ರೋಪ್ಸ್ ಆಫ್ ಆಕ್ಸಿಜನ್. ಆಮ್ಲಜನಕದ ಬಹುರೂಪತೆಗಳು ಅಂತ ಕರೀತಾರೆ. ಆಮ್ಲಜನಕದ ಬಹುರೂಪತೆಗಳನ್ನ ನಾವೆಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಎಷ್ಟು ಬಹುರೂಪತೆಗಳಿದ್ದಾವೆ? ಫಾರ್ ಎಕ್ಸಾಂಪಲ್, ನಿಮ್ಗೆ ಕಾರ್ಬನ್ ನ ಬಹುರೂಪತೆಗಳು ಅಥವಾ ಇಂಗಾಲದ ಬಹುರೂಪತೆಗಳು ಅಂದ್ರೆ ನಿಮ್ಗೆ ಈಸಿಯಾಗಿ ನೆನಪಾಗುತ್ತೆ. ಯಾವ್ದು ಹೇಳಿ? ಇದ್ದಿಲು ಆಗಿರ್ಬೋದು, ಕಲ್ಲಿದ್ದಿಲು ಆಗಿರ್ಬೋದು, ವಜ್ರ ಆಗಿರ್ಬೋದು, ಪೊಲಿರಿನ್ ಆಗಿರ್ಬೋದು, ಓಕೆ, ಕಾಡಿಗೆ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇವೆಲ್ಲ ಇಂಗಾಲದ ಡೈಆಕ್ಸೈಡ್ ಏನು ಬಹುರೂಪತೆಗಳು. ಅದೇ ರೀತಿ ಈ ಕಾರ್ಬನ್ ಡೈಆಕ್ಸೈಡ್ ನ ಬಹುರೂಪತೆಗಳು ಯಾವ್ಯಾವು ಅಂದ್ರೆ O2, O3. O ಅಂದ್ರೆ ನೇಸೆಂಟ್ ಆಕ್ಸಿಜನ್ ಅಂತ ಕರೀತೀವಿ. ನೇಸೆಂಟ್ ಆಕ್ಸಿಜನ್. O2 ಅಂದ್ರೆ ಬ್ರೀತಿಂಗ್ ಆಕ್ಸಿಜನ್, ಅಂದ್ರೆ ಉಸಿರಾಡಲು ಯೂಸ್ ಮಾಡೋ ಒಂದು ಆಕ್ಸಿಜನ್. ನೆಕ್ಸ್ಟ್ O3 ಅಂದ್ರೆ ಓಝೋನ್ ಅಂತ ಕರಿತೀವಿ. ಓಕೆ, O3 ಅಂದ್ರೆ ಏನು? ಓಝೋನ್. ಹಾಗಾದ್ರೆ ಬಹುರೂಪತೆಗಳು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಬಹುರೂಪತೆಗಳು ಅಂದ್ರೆ ಅದರ ಒಂದು ಕೆಮಿಕಲ್ ಫಾರ್ಮುಲಾ ಅಥವಾ ಕೆಮಿಕಲಿ ಕಾಂಪೋಸಿಷನ್ ಸೇಮ್ ಇರುತ್ತೆ, ಫಿಸಿಕಲ್ ಫಾರ್ಮ್ ಚೇಂಜ್ ಆಗಿರುತ್ತೆ. ಅಂದ್ರೆ ಭೌತ ಗುಣಗಳು ಬದಲಾಗಿರ್ತವೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಕಾರ್ಬನ್ ನ ಬಹುರೂಪತೆಗಳು ನೋಡಿದ್ರೆ ಅದ್ರ ಎಲ್ಲಾವುದು ಕೂಡ ಕಾರ್ಬನ್. ಗ್ರಾಫೈಟು ಕಾರ್ಬನ್ನೇ, ಪೊಲಿರಿನ್ ಕಾರ್ಬನ್ನೇ, ವಜ್ರನು ಕಾರ್ಬನ್ನೇ, ಎಲ್ಲಾವುದು ಕಾರ್ಬನ್ನೇ. ಆದ್ರೆ ವಜ್ರ ನೋಡಿದ್ರೆ ಹೊಳಿತಾ ಇರುತ್ತೆ, ಕಾರ್ಬನ್ ಅಥವಾ ಗ್ರಾಫೈಟ್ ಅಥವಾ ಮಸಿ ಅಥವಾ ಕಾರ್ಬನ್ ಡೈಆಕ್ಸೈಡ್ ನೋಡಿದ್ರೆ ಕಪ್ಪು ಇರುತ್ತೆ. ಅಂದ್ರೆ ಡಿಫ್ರೆನ್ಸ್, ಫಿಸಿಕಲಿ ಡಿಫ್ರೆನ್ಸ್ ಆಗಿರುತ್ತೆ. ಬಟ್ ಕೆಮಿಕಲಿ ಕಾರ್ಬನ್ ಎಲ್ಲದನ್ನು, ಅದನ್ನ ಬಹುರೂಪತೆಗಳು ಅಂತ ಕರಿತೀವಿ. ಅದೇ ಬಹುರೂಪತೆಗಳಲ್ಲಿ ಯಾವುದು? ಆಮ್ಲಜನಕದ 3 ಸ್ಟೇಟಸ್ ಸಿಗುತ್ತೆ. ಒಂದು ನೇಸೆಂಟ್ ಆಕ್ಸಿಜನ್, ಇದನ್ನ ಲ್ಯಾಬೊರೇಟರಿ ಬಳಸ್ತಾ ಹೋಗ್ತಾರೆ. O2 ಬ್ರೀತಿಂಗ್ ಆಕ್ಸಿಜನ್, ಇದನ್ನ ನಾವು ಉಸಿರಾಡೋದಕ್ಕೆ ಬಳಸ್ತಾ ಹೋಗ್ತೀವಿ. O3 ಓಝೋನ್, ಇದನ್ನ ನಾವು ನಮ್ಮ ಒಂದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಈ ಓಝೋನ್ ಇದೆ. ಹಾಗಾದ್ರೆ ಈ O3 3 ಆಮ್ಲಜನಕದ ಅಣುವನ್ನು ಓಝೋನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಓಝೋನ್ ಎಲ್ಲಿ ಕಂಡು ಬರುತ್ತೆ ನಮಗೆ? ಈ ಓಝೋನ್ ಎಲ್ಲಿ ಕಂಡು ಬರುತ್ತೆ ನಮ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಓಝೋನ್ ಎಲ್ಲಿ ಸಿಗ್ತಾ ಬರುತ್ತೆ ನಮ್ಗೆ ಅಂದ್ರೆ, ಇಲ್ಲಿ ನಮಗೆ ಒಂದು ರೂಪದಲ್ಲಿ ಓಝೋನ್ ಸಿಗ್ತಾ ಬರುತ್ತೆ. ಯಾವುದು 2 ರೂಪ ಅಂದ್ರೆ ನೋಡಿ, ಇದು ಭೂಮಿ ಅರ್ಥ ಅಂತ ತಿಳ್ಕೊಂಡಾಗ ಓಕೆ, ಇದರಲ್ಲಿ ಲೇಯರ್ಸ್ ಗಳಿದೆ. ಅಟ್ಮಾಸ್ಫಿಯರ್ ಅಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇದೆ. ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಫೋರ್ತ್ ಲೇಯರ್, ಫಿಫ್ತ್ ಲೇಯರ್. ಓಕೆ, ಈ ಲೇಯರ್ ಒಳಗಡೆ ಫಸ್ಟ್ ನೇ ಲೇಯರ್ ನಾವೆಂತ ಕರಿತಾ ಹೋಗ್ತೀವಿ? ಟ್ರೋಪೋಸ್ಪಿಯರ್, ಕನ್ನಡದಲ್ಲಿ ಪರಿವರ್ತನಾ ಮಂಡಲ. ತುಂಬಾ ಇಂಪಾರ್ಟೆಂಟ್ ಇದು. ಸೆಕೆಂಡ್ ಇದು ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲ. ಸೆಂಟ್ರಲ್ ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂಡ್ ಎಕ್ಸೋಸ್ಪಿಯರ್. ಈ 5 ಲೇಯರ್ಗಳಿದೆ. ಇದ್ರೊಳಗಡೆ ನಮ್ಮ ಒಂದು ಟ್ರೋಪೋಸ್ಪಿಯರ್ ಅಲ್ಲಿ ಒಂದು ಓಝೋನ್ ಇದೆ, ಅದನ್ನ ಬ್ಯಾಡ್ ಓಝೋನ್ ಅಂತ ಕರಿತೀವಿ. ಬ್ಯಾಡ್ ಓಝೋನ್. ಓಕೆ, ನಮ್ಮ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಒಂದು ಓಝೋನ್ ಇದೆ, ಅದನ್ನ ಗುಡ್ ಓಝೋನ್ ಅಂತ ಕರಿತೀವಿ. ಗುಡ್ ಓಝೋನ್.
ಬ್ಯಾಡ್ ಓಝೋನ್ ಅಂದ್ರೆ ನಮಗೆ ತೊಂದರೆನ ಉಂಟು ಮಾಡೋ ಓಝೋನ್ ಬ್ಯಾಡ್ ಓಝೋನ್ ಅಂತ ಕರಿತೀವಿ. ಗುಡ್ ಓಝೋನ್ ಅಂದ್ರೆ ನಮಗೆ ಹೆಲ್ಪ್ ಮಾಡೋದು, ನಮಗೆ ಒಂದು ಅನುಕೂಲತೆ ಮಾಡೋದನ್ನ ಗುಡ್ ಓಝೋನ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಓಝೋನ್ ಎರಡು ಸ್ಟೇಟ್ ಅಲ್ಲಿ ಸಿಗುತ್ತೆ, ಒಂದು ಸ್ಟ್ರಾಟೋಸ್ಫಿಯರ್ ಮತ್ತೆ ಒಂದು ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಅದು ಬ್ಯಾಡ್ ಓಝೋನ್, ಸ್ಟ್ರಾಟೋಸ್ಫಿಯರ್ ಇರೋದು ಗುಡ್ ಓಝೋನ್. ಯಾವ ರೀತಿ ಬ್ಯಾಡ್ ಓಝೋನ್ ಆಗುತ್ತೆ ಇದು ಅಂದ್ರೆ, ಇದು ಒಂದು ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಹಸಿರು ಮನೆ ಅನಿಲವಾಗಿ ನಮಗೇನ್ ಮಾಡುತ್ತೆ, ವಾತಾವರಣದ ತಾಪವನ್ನ ಹೆಚ್ಚು ಮಾಡ್ತಾ ಬರುತ್ತೆ. ಯಾವುದು? ಈ ಒಂದು ಬ್ಯಾಡ್ ಓಝೋನ್. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ? ಬ್ಯಾಡ್ ಓಝೋನ್ ಅಂತ ಕರಿತಾ ಹೋಗ್ತೀವಿ. ಇದು ನಮ್ಮ ಒಂದು ದಿನನಿತ್ಯ ಕಾರ್ಯಗಳಲ್ಲಿ ಅಥವಾ ನಮ್ಮ ಮಾಲಿನ್ಯಗಳಿಂದ ಏನಾಗುತ್ತೆ, ಇದು ರಿಲೀಸ್ ಆಗ್ತಾ ಬರುತ್ತೆ. ಇದು ನಮ್ಮ ದಿನನಿತ್ಯ ಕಾರ್ಯದಿಂದ ರಿಲೀಸ್ ಆದ್ರಿಂದ ಇದು ಎಲ್ಲಿರುತ್ತೆ, ಟ್ರೋಪೋಸ್ಫಿಯರ್ ಇರುತ್ತೆ. ಅತಿ ಹೆಚ್ಚು ಕಾಲ ಉಳಿಯೋದಿಲ್ಲ, ಇದು ಬೇಗ ಡಿಸ್ಟ್ರಾಯ್ ಆಗ್ತಾ ಬರುತ್ತೆ. ಆದ್ರೂ ಕೂಡ ಏನ್ ಮಾಡುತ್ತೆ, ಇದು ಒಂದು ತಾಪಮಾನವನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗ್ತಾ ಇರುತ್ತೆ. ಯಾವುದು? ಗ್ರೀನ್ ಹೌಸ್ ಗ್ಯಾಸ್ಗೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗ್ತದೆ. ಅದಕ್ಕೋಸ್ಕರ ಇದೊಂದು ಬ್ಯಾಡ್ ಓಝೋನ್ ಟ್ರೋಪೋಸ್ಫಿಯರ್ ಇರುತ್ತೆ. ಹಾಗಾದ್ರೆ ಗುಡ್ ಓಝೋನ್ ಅಂದ್ರೆ ಏನು? ಗುಡ್ ಓಝೋನ್ ಎಲ್ಲಿರುತ್ತೆ? ಓಕೆ, ಆ ಗುಡ್ ಓಝೋನ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರುತ್ತೆ. ನೋಡೋಣ ಅದು. ಓಕೆ, ಸ್ಟ್ರಾಟೋಸ್ಫಿಯರ್ ಅಲ್ಲಿ ಓಕೆ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಟ್ರೋಪೋಸ್ಫಿಯರ್ ಇದೆ. ಆ ಟ್ರೋಪೋಸ್ಫಿಯರ್ ಆಗ್ತದೆ ನೆಕ್ಸ್ಟ್ ಬರೋದೆ ನಮಗೆ ಓಝೋನ್, ಅದರ ನೆಕ್ಸ್ಟ್ ಬರೋದೆ ಸ್ಟ್ರಾಟೋಸ್ಫಿಯರ್. ಈ ಓಝೋನ್ ಎಷ್ಟು? 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅಪ್ರಾಕ್ಸಿಮೇಟ್ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ? 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಓಝೋನ್ ಎಲ್ಲಿದೆ? ಈ ಒಂದು ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದಲ್ಲಿ. ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದಲ್ಲಿ ಅಥವಾ ಸಮಶೀತೋಷ್ಣ ಮಂಡಲದ ಕೆಳಭಾಗದಲ್ಲಿ ಯಾವ್ದಿದೆ? ಓಝೋನ್ ಇದೆ. ಹಾಗಾದ್ರೆ ಏನಕ್ಕೆ ಈ ಓಝೋನ್ ಲೇಯರ್ ಗುಡ್ ಓಝೋನ್ ಆಗಿದೆ ಅಂದ್ರೆ, ಸೂರ್ಯನಿಂದ ಬರುವಂತ ಸೂರ್ಯನಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾ ಹೋಗುತ್ತೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಬರ್ತಾ ಹೋಗುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಯಾವುದು? UV ರೇಸ್ ಅನ್ನ ಏನ್ ಮಾಡುತ್ತೆ, ಇದು ಭೂಮಿಗೆ ಬರದಂತೆ ಏನ್ ಮಾಡುತ್ತೆ, ಅಲ್ಲೇ ಅಬ್ಸರ್ವ್ ಮಾಡಿ ಭೂಮಿಗೆ ಬರದಂತೆ ತಡೀತಾ ಬರುತ್ತೆ. ಓಕೆ, ಅದನ್ನ ಪೆನೆಟ್ರೇಟ್ ಆಗದಂತೆ ಏನ್ ಮಾಡುತ್ತೆ, ತಡೀತಾ ಬರುತ್ತೆ. ಯಾವುದು? ಓಝೋನ್. ಯಾವ ರೇ? UV ರೇ. ಇದರಲ್ಲೂ ಪರ್ಟಿಕ್ಯುಲರ್ಲಿ UV ರೇಯಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ UV ರೇಗಳಿದಾವೆ. ಒಂದು UVA, UVB, UVC ಅಂತ. ಅದರಲ್ಲಿ UVB ಅನ್ನ ಏನ್ ಮಾಡ್ತಿದ್ದು, ಪೆನೆಟ್ರೇಷನ್ ಮಾಡ್ತಾ ಬರುತ್ತೆ. ನಿಯರ್ಲಿ ಎಷ್ಟು? 280 ನ್ಯಾನೋಮೀಟರ್ ಟು 150 ನ್ಯಾನೋಮೀಟರ್ ಹೋಗಿರುತ್ತಲ್ಲ, ಈ ಲೆಂತ್ ಇರೋ ಒಂದು UVB ರೇಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಇದು ಪೆನೆಟ್ರೇಷನ್ ಆಗದಂತೆ ತಡಿತಾ ಬರುತ್ತೆ. ಓಕೆ, ಭೂಮಿಗೆ ಬರದಂತೆ ತಡಿತಾ ಬರುತ್ತೆ. ಯಾವುದು? ಈ ಒಂದು ಓಝೋನ್ ಲೇಯರ್. ಓಕೆ, ಹಾಗಾದ್ರೆ ಈ ಒಂದು ಓಝೋನ್ ಲೇಯರ್ ಇದೆ. ಈ ಓಝೋನ್ ಲೇಯರ್ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇದೆ. ಈ ತರದ ಒಂದು ಹಜಾರ್ಡಸ್ ರೇಡಿಯೇಷನ್ ಇಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಮೊದಲು ಹೇಳಿದಾರೆ ಯಾರು ಅಂದ್ರೆ, ಹೆನ್ರಿ ಬ್ಯೂಸನ್ ಅನ್ನೋ ಒಬ್ಬ ವಿಜ್ಞಾನಿ. ಬ್ಯೂಸನ್ ಮತ್ತೆ ಚಾರ್ಲ್ಸ್ ಫೆಬ್ರಿ ಅನ್ನೋ ಇಬ್ರು ವಿಜ್ಞಾನಿಗಳು ಏನ್ ಮಾಡ್ತಾರೆ, ಈ ಓಝೋನ್ ಲೇಯರ್ ನ ಮೊದಲು ಕಂಡುಹಿಡಿದು, ಈ ಓಝೋನ್ ಲೇಯರ್ ಇದೆ, ಈ ಓಝೋನ್ ಲೇಯರ್ ಏನ್ ಮಾಡ್ತಾ ಇದೆ, ನಮ್ಮ ಭೂಮಿಯನ್ನ ಪ್ರೊಟೆಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಬರ್ತಾರೆ. ಯಾರು? ಹೆನ್ರಿ ಬ್ಯೂಸನ್ ಮತ್ತೆ ಚಾರ್ಲ್ಸ್ ಫೆಬ್ರಿ ಅನ್ನೋ ಇಬ್ರು ವಿಜ್ಞಾನಿಗಳು ಫಸ್ಟ್ ಈ ಓಝೋನ್ ಲೇಯರ್ ಅನ್ನ ಕಂಡುಹಿಡಿದು ಅದರ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತಾ ಬರ್ತಾರೆ. ಹಾಗಾದ್ರೆ ಈ ಓಝೋನ್ ಲೇಯರ್ ನ ಕಂಡುಹಿಡಿದ್ರಲ್ಲ ಫಸ್ಟ್ ಅವರು, ಕಂಡುಹಿಡಿದ್ಮೇಲೆ ಈ ಓಝೋನ್ ಲೇಯರ್ ಎಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಅದರ ಒಂದು ಥಿಕ್ನೆಸ್ ಎಷ್ಟು ಅಂತ ಎಲ್ಲ ಚೆಕ್ ಮಾಡಿದವರು ಯಾರು ಅಂದ್ರೆ ಡಾಬ್ಸನ್ ಒಬ್ಬ ವಿಜ್ಞಾನಿ ಬರ್ತಾನೆ. ಯಾರು? ಡಾಬ್ಸನ್ ಅನ್ನೋ ವಿಜ್ಞಾನಿ ಬರ್ತಾನೆ. ಇವನೊಂದು ಇನ್ಸ್ಟ್ರೂಮೆಂಟ್ ಅನ್ನ ಕಂಡಿರ್ತಾನೆ. ಅದರ ಹೆಸರು ಡಾಬ್ಸನ್ ಓಝೋನ್ ಸ್ಪೆಕ್ಟ್ರೋಮೀಟರ್. ಡಾಬ್ಸನ್ ಓಝೋನ್ ಸ್ಪೆಕ್ಟ್ರೋಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕಂಡಿಡ್ತಾ ಹೋಗ್ತಾನೆ. ಈ ಇನ್ಸ್ಟ್ರೂಮೆಂಟ್ ಬಳಸ್ಕೊಂಡು ಏನ್ ಮಾಡ್ತಾ ಹೋಗ್ತಾನೆ, ಅವನು ಓಝೋನ್ ನ ಥಿಕ್ನೆಸ್ ಅನ್ನ ಅಳಿತಾ ಬರ್ತಾನೆ. ಓಕೆ, ಓಝೋನ್ ಥಿಕ್ನೆಸ್ ಎಷ್ಟಿದೆ ಅಂತ ಅಳಿತಾ ಬರ್ತಾನೆ. ಹಾಗಾದ್ರೆ ಓಝೋನ್ ಥಿಕ್ನೆಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಸ್ಪೆಕ್ಟ್ರೋಮೀಟರ್ ಅಥವಾ ಡಾಬ್ಸನ್ ಓಝೋನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ಬಿಟ್ಟು ಅಳಿತಾ ಬರ್ತಾರೆ. ಹಾಗಾದ್ರೆ ಇದರ ಯೂನಿಟ್ ಏನು ಅಂದ್ರೆ DU ಅಂದ್ರೆ ಡಾಬ್ಸನ್ ಅಂತ ಕರಿತಾ ಹೋಗ್ತಾರೆ. ಈ ಡಾಬ್ಸನ್ ಯೂನಿಟ್ ಅನ್ನ ಬಳಸ್ಕೊಂಡು ಏನ್ ಮಾಡಿದ್ರೆ ಓಝೋನ್ ನ ಥಿಕ್ನೆಸ್ ಅನ್ನ ಅಳಿತಾ ಬರ್ತಾರೆ. ಈ ಓಝೋನ್ ಥಿಕ್ನೆಸ್ ಎಷ್ಟಿದೆ ಅಂದ್ರೆ ಜಸ್ಟ್ 3 mm ಇದೆ. ಓಕೆ, ಡಾಬ್ಸನ್ ಅನ್ನು ಹೇಳಬೇಕು ಅಂದ್ರೆ 300 ಡಾಬ್ಸನ್ ಇದೆ. ಓಕೆ, 300 ಡಾಬ್ಸನ್ ಇದೆ ಓಝೋನ್ ನ ಥಿಕ್ನೆಸ್. ಈ 300 ಡಾಬ್ಸನ್ ಇದೆ. ಈ 300 ಡಾಬ್ಸನ್ 3 mm ಇರೋ ಒಂದು ಇಷ್ಟು ಚಿಕ್ಕ ಥಿಕ್ನೆಸ್ ಇರೋ ಒಂದು ಓಝೋನ್ ಏನ್ ಮಾಡ್ತಾ ಇದೆ, UV ರೇಸ್ ಅನ್ನು ಏನ್ ಮಾಡ್ತಾ ಇದೆ, ತಡಿತಾ ಇದೆ. ಸರ್, UV ರೇಸ್ ಅನ್ನ ತಡೆಯೋ ಬದಲು UV ರೇಸ್ ಕೆಳಗಡೆ ಬಂದು ಭೂಮಿಗೆ ಬಂದ್ರೆ ಏನ್ ಆಗ್ಬೋದು ಪ್ರಾಬ್ಲಮ್? ಈ ಓಝೋನ್ ಒಂದು ಲೇಯರ್ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಗಳಾಗ್ಬೋದು ಅಂದ್ರೆ, ಫಸ್ಟ್ನೇ ಒಂದು ಪ್ರಾಬ್ಲಮ್ ಏನಾಗ್ತಾ ಹೋಗುತ್ತೆ ಅಂದ್ರೆ,
ಈ ಓಝೋನು ಏನ್ ಮಾಡ್ತಾ ಬರುತ್ತೆ, ಆ ಯು ವಿ ರೇಸ್ ಅನ್ನ ಪೆನೆಟ್ರೇಷನ್ ಮಾಡುತ್ತೆ. ಆ ಯು ವಿ ರೇಸ್ ಅನ್ನ ಭೂಮಿಗೆ ಬಂತು ಅಂದ್ರೆ ಫಸ್ಟ್ DNA ಏನ್ ಮಾಡುತ್ತೆ, ಇದನ್ನ ಅಬ್ಸರ್ವ್ ಮಾಡುತ್ತೆ. DNA ಏನ್ ಮಾಡುತ್ತೆ, ಇದನ್ನ ಅಬ್ಸರ್ವ್ ಮಾಡುತ್ತೆ. ಪ್ರೋಟೀನ್ಸ್ಗಳು ಅಬ್ಸರ್ವ್ ಮಾಡ್ತಾರೆ. DNA ಅದ್ರಲ್ಲಿ ಪ್ರೋಟೀನ್ ಅಲ್ಲಿ ಯಾವುದು ಅಂದ್ರೆ ಫಿನೈಲ್ ಅಲಿನೈನ್ ಅನ್ನೋ ಒಂದು ಪ್ರೋಟೀನ್, ಟ್ರಿಪ್ಸಿನ್ ಅನ್ನೋ ಒಂದು ಪ್ರೋಟೀನ್. ಈ ಒಂದು ಪ್ರೋಟೀನ್ಗಳು ಏನ್ ಮಾಡ್ತವೆ, ಇವು ಅಮೈನೋ ಆಸಿಡ್ಗಳು ಏನ್ ಮಾಡ್ತಾ ಹೋಗ್ತವೆ, ಈ ಒಂದು ಯು ವಿ ರೇಸ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತವೆ. ಅದಕ್ಕೋಸ್ಕರ ಭೂಮಿಯ ಮಾನವನ ಒಂದು ಸ್ಕಿನ್ ಮೇಲೆ ಬೆಳೀತಿದಂಗೆ ಇವು ಫಸ್ಟ್ ಯು ವಿ ರೇಸ್ ಅನ್ನ ಅಬ್ಸರ್ವ್ ಮಾಡ್ಕೊಂತವೆ. DNA ಕೂಡ ಯು ವಿ ರೇಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. DNA ಏನ್ ಮಾಡ್ತಾ ಹೋಗುತ್ತೆ, ಈ ಒಂದು ಯು ವಿ ರೇಸ್ ಅನ್ನ ಏನ್ ಮಾಡ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ಕೊಂತ ಹೋಗುತ್ತೆ. ಈ ಯು ವಿ ರೇಸ್ ಅನ್ನ ಅಬ್ಸರ್ವ್ ಮಾಡ್ಕೊಂತಿದ್ದಂಗೆ ಅದರಲ್ಲಿ DNA ಏನಿರುತ್ತೆ, ಥಯಾಮಿನ್ ಮತ್ತೆ ಅಡಿನೈನ್ ಅಂತ ಇರ್ತವೆ. ಇವೆರಡು ಡಬಲ್ ಬಾಂಡಿಂಗ್ ಆಗಿರ್ತವೆ. ಡಬಲ್ ಬಾಂಡಿಂಗ್ ಆಗಬೇಕು. ಈ ಟೈಮಲ್ಲಿ DNA ಅನ್ನೋದು ಯು ವಿ ರೇಸ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಈ ಥಯಾಮಿನ್ ಏನಾಗುತ್ತೆ, ಮ್ಯೂಟೇಷನ್ ಆಗ್ಬಿಡುತ್ತೆ. ಈ ತರ ಮ್ಯೂಟೇಷನ್ ಆಗಿ ಡೈಮರ್ಸ್ ಗಳಾಗ್ಬಿಡ್ತದೆ. ಈ ಮ್ಯೂಟೇಷನ್ ಆಗಿ ಡೈಮರ್ಸ್ ಗಳಾಗ್ತವೆ. ಅವಾಗ ಏನಾಗುತ್ತೆ, ಚರ್ಮದ ಕ್ಯಾನ್ಸರ್ಗಳು ಕಾರಣ ಆಗ್ತಾ ಹೋಗುತ್ತೆ. ಚರ್ಮದ ಕ್ಯಾನ್ಸರ್ಗೆ, ಓಕೆ, ಅರ್ಬುದ ರೋಗ ಅಂತ ಕರೀತಾರೆ. ಚರ್ಮದ ಕ್ಯಾನ್ಸರ್ ಅಥವಾ ಅರ್ಬುದ ರೋಗಕ್ಕೆ ಕಾರಣ ಆಗ್ತಾ ಬರುತ್ತೆ ಯಾವುದು, DNA ಮ್ಯೂಟೇಷನ್. ಓಕೆ, ಈ ರೀತಿ DNA ಮ್ಯೂಟೇಷನ್ ಆಗ್ತಾ ಬರುತ್ತೆ. ಅದಕ್ಕೆ ಏನ್ ಮಾಡ್ತಾ ಹೋಗ್ತದೆ, ಯು ವಿ ರೇಸ್ ನಮಗೆ ಹಜಾರ್ಡಸ್ ಆಗಿರುತ್ತೆ. ನೆಕ್ಸ್ಟ್ ಸಸ್ಯಗಳ ಒಂದು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡೋ ಒಂದು ಪಿಗ್ಮೆಂಟ್ ಗೆ ತೊಂದರೆ ಉಂಟು ಮಾಡ್ತಾ ಬರುತ್ತೆ. ಸಸ್ಯಗಳ ಒಂದು ದ್ಯುತಿಸಂಶ್ಲೇಷಣೆ ಮಾಡೋ ಒಂದು ಪಿಗ್ಮೆಂಟ್ ಗೆ ತೊಂದರೆ ಉಂಟು ಮಾಡ್ತಾ ಬರುತ್ತೆ. ಇದು ಯಾವುದು, ಈ ಒಂದು ಯು ವಿ ರೇಸ್. ಈ ತರ ಸಂದರ್ಭದಲ್ಲಿ ಯು ವಿ ರೇಸ್ ಏನಾದ್ರು ಭೂಮಿ ಬಂದ್ರೆ ಈ ರೀತಿ ತೊಂದರೆ ಉಂಟು ಮಾಡ್ತಾ ಇರೋದ್ರಿಂದ, ಅದನ್ನ ಪೆನೆಟ್ರೇಷನ್ ಮಾಡದಂತೆ, ಕೆಳಗೆ ಬರದಂತೆ ಅಲ್ಲೇ ತಡಿತಾ ಇರೋದ್ರಿಂದ ಅದನ್ನ ನಾವೆಂತ ಕರಿತೀವಿ, ಗುಡ್ ಓಝೋನ್ ಅಂತ ಕರಿತೀವಿ. ಆ ಗುಡ್ ಓಝೋನ್ ಇಲ್ಲಿದೆ. ಓಕೆ, ನಮ್ಮ ಒಂದು ಸ್ಟ್ರಾಟೋಸ್ಫಿಯರ್ ಇದೆ. ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಓಝೋನ್ ಇದೆ. ಓಕೆ, ಫೋರ್ಮನ್ ಅನ್ನೋ ಒಬ್ಬ ವ್ಯಕ್ತಿ. ಈ ಫೋರ್ಮನ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾನೆ, ಅಂಟಾರ್ಟಿಕಾದಲ್ಲಿ ಏನಾಗ್ತಿದೆ, ಓಝೋನ್ ಡಿಫ್ಲೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಬರ್ತಾನೆ. ಓಝೋನ್ ಡಿಫ್ಲೇಷನ್ ಅಂದ್ರೆ ಓಝೋನ್ ನ ರಂಧ್ರಗಳಾಗ್ತಾ ಇದಾವೆ ಅಂತ ಹೇಳ್ತಾ ಬರ್ತಾರೆ. ಯಾಕೆ ಈ ಓಝೋನ್ ಗಳ ರಂಧ್ರಗಳಾಗ್ತಾ ಇದಾವೆ ಅಂದ್ರೆ, ನಾವು ಒಂದು ಬಳಸುವಂತ ರೆಫ್ರಿಜರೆಂಟ್ ಆಗಿರುವಂತ CFC, ಕ್ಲೋರೋ ಕಾರ್ಬನ್ ಏನಾಗ್ತಿದೆ, ಈ ಓಝೋನ್ ಅನ್ನ ಡಿಫ್ಲೇಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಬರ್ತಾನೆ. ಯಾರು, ಫೋರ್ಮನ್ ನ ವ್ಯಕ್ತಿ. ಈ ಓಝೋನ್ ಎಷ್ಟರ ಮಟ್ಟಿಗೆ ಡಿಫ್ಲೇಷನ್ ಆಗ್ತಾ ಇದೆ ಅಂದ್ರೆ, ಅಂಟಾರ್ಟಿಕಾದಲ್ಲಿ 250 ಡಾಪ್ಸನ್ ಅಷ್ಟು ಓಝೋನ್ ಆಗಿದೆ, ಡಿಫ್ಲೇಷನ್ ಆಗಿದೆ. ಇಷ್ಟು ಓಝೋನ್ ಡಿಫ್ಲೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಬರ್ತಾನೆ. ಆ ಒಂದು ಹೇಳಿದಾಗ ಅವಾಗಲಿಂದ ಏನಾಗ್ತಾರೆ, ಈ ಓಝೋನ್ ಅನ್ನ ಸಂರಕ್ಷಣೆ ಮಾಡಬೇಕು, ಕನ್ವೆನ್ಷನ್ ಮಾಡಬೇಕು ಅಥವಾ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಕೆಲವೊಂದು ಪ್ರೋಟೋಕಾಲ್ ಗಳನ್ನ ಕೈಗೊಳ್ತಾ ಬರ್ತಾರೆ. ಅದರಲ್ಲಿ ಮೊದಲನೇ ಪ್ರೋಟೋಕಾಲ್ ಯಾವುದು ಅಂದ್ರೆ ವಿಯೆನ್ನಾ ಕನ್ವೆನ್ಷನ್. ಈ ವಿಯೆನ್ನಾ ಕನ್ವೆನ್ಷನ್ 1985 ನಡೀತಾ ಬರುತ್ತೆ. ಓಕೆ, ಈ ವಿಯೆನ್ನಾ ಕನ್ವೆನ್ಷನ್ ಕೂಡ ಏನಕ್ಕೆ, ಈ ಓಝೋನ್ ಪ್ರೊಡಕ್ಷನ್ ಗೆ ಕೆಲಸ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಮಾಂಟ್ರಿಯಲ್ ಪ್ರೋಟೋಕಾಲ್. ಕೆನಡಾದ ಒಂದು ಮಾಂಟ್ರಿಯಲ್ ನಗರದಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು 1987 ಸೆಪ್ಟೆಂಬರ್ 16ರಲ್ಲಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಅವಾಗ ಅದರಲ್ಲೂ ಕೂಡ ಏನಿರ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇನ್ನು ರೆಫ್ರಿಜರೆಂಟ್ ಅಲ್ಲಿ CFC ಬದಲು ಏನು ಯೂಸ್ ಮಾಡಬೇಕು, HFC ಗಳನ್ನ ಯೂಸ್ ಮಾಡಬೇಕು. ಓಕೆ, CFC ಅಲ್ಲಿರೋ ಕ್ಲೋರಿನ್ ಏನಾಗ್ತಾ ಇದೆ, ಈ ಒಂದು ಓಝೋನ್ ಡಿಫ್ಲೇಷನ್ ಮಾಡೋದಕ್ಕೆ ಕಾರಣ ಆಗ್ತದೆ. ಅದಕ್ಕೋಸ್ಕರ CFC ಬದಲು HFC ಅನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ತಂತಾರೆ. ಅದರಲ್ಲಿ ಈ ಓಝೋನ್ಗೆ ಯಾವ ಅನಿಲಗಳು ಕಾರಣ ಆಗ್ತಿದಾವೆ, ಯಾವ ಅನಿಲಗಳು ಈ ಓಝೋನ್ ಡಿಫ್ಲೇಷನ್ ಮಾಡೋದಕ್ಕೆ ಕಾರಣ ಆಗ್ತಿದೆ ಅಂತ ಅಲ್ಲೊಂದು ಲಿಸ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅದರೊಳಗಡೆ ಯಾವ್ಯಾವ ಓಝೋನ್ ಡಿಫ್ಲೇಷನ್ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ, ಮೇನ್ ಆಗಿ CFC, ಓಕೆ, ಕ್ಲೋರೋ ಕಾರ್ಬನ್. ಸೆಕೆಂಡ್ ಒನ್ ಆಲೋಜನ್ಸ್ ಅಂತ ಕರೀತಾರೆ. ಆಲೋಜನ್ಸ್ ಅಂದ್ರೆ 17 ಬ್ಲಾಕ್ ಎಲಿಮೆಂಟ್ಸ್. ಓಕೆ, 17 ಗ್ರೂಪ್ ಎಲಿಮೆಂಟ್ಸ್, 17th ಗ್ರೂಪ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲ್ 17ನೇ ಗುಂಪಿಗೆ ಸೇರಿದ ಎಲ್ಲ ಅನಿಲಗಳೇನಾಗ್ತವೆ, ಈ ಒಂದು ಓಝೋನ್ ನ ಡಿಫ್ಲೇಷನ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತ. ಹಾಗಾದ್ರೆ ಯಾವ್ಯಾವ ಅಂದ್ರೆ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಈ ತರದ ಒಂದು ವಸ್ತುಗಳು ಏನಾಗ್ತವೆ, ಈ ತರದ ಒಂದು ಧಾತುಗಳು ಓಝೋನ್ ನ ಡಿಫ್ಲೇಷನ್ ಮಾಡ್ತವೆ ಅಂತ ಹೇಳ್ತಾ ಬರ್ತಾರೆ. ಯಾವುದು, ಆಲೋಜನ್ಸ್ಗಳು ಓಝೋನ್ ಡಿಫ್ಲೇಷನ್ ಮಾಡ್ತಾ ಹೋಗ್ತವೆ.
ಹಾಗಾದ್ರೆ ಮ್ಯಾಂಟ್ರಲ್ ಪ್ರೋಟೋಕಾಲ್ ಅಲ್ಲಿ CFC ಬದಲು HFC ಅನ್ನ ಬಳಸಿ ಅಂತ ಮೊದಲು ಕೈಗೊಳ್ತಾ ಬರ್ತಾರೆ. ಇದು ಒಂದು ಓಝೋನ್ ಬಗ್ಗೆ ಡೀಟೇಲ್ ಆಗಿರೋದು. ಕ್ವಶನ್ಗಳು ಯಾವ ರೀತಿ ರೈಸ್ ಆಗ್ತವೆ ಅಂದ್ರೆ, ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಓಝೋನ್ 1 ಅಂತ ಕೇಳ್ಬಿಡ್ತಾನೆ. ಓಝೋನ್ 1 ಅಂತ ಕೇಳ್ತಾನೆ. ಇದು ಒಂದು ಆಮ್ಲಜನಕದ 3 ಅಣುಗಳ ಪರಮಾಣು ಆಗಿರುತ್ತೆ. O3 ಈ ತರ ಇರ್ಬೋದು. ಓಕೆ, ಓಝೋನ್ ಲೇಯರ್ ಎಲ್ಲಿದೆ ಅಂತ ಕೇಳ್ತಾ ಬರ್ತಾನೆ. ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದಲ್ಲಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಓಝೋನ್ ಲೇಯರ್ ನ ಈ ಸತಿ KSL ಕೇಳಿದಂತ ಕ್ವಶನ್ ಏನಾಗಿರುತ್ತೆ, ಓಝೋನ್ ಲೇಯರ್ ನ ಎಲ್ಲಾ ಡೀಟೇಲ್ ಗಳನ್ನ ಏನ್ ಮಾಡಿದ್ರೆ ಸ್ಟ್ರಾಟೋಸ್ಫಿಯರ್ ಇದೆ, ಅದನ್ನ ಯಾವ ಯೂನಿಟ್ ಅನ್ನ ಬಳಸಿ ಯೂಸ್ ಮಾಡ್ತಾರೆ, ಅದನ್ನ ಡಾಪ್ಸಮ್ ಯೂನಿಟ್ ಅನ್ನ ಬಳಸಿ ಅದನ್ನ ಏನ್ ಮಾಡ್ತಾರೆ ಮೆಜರ್ ಮಾಡ್ತಾ ಹೋಗ್ತಾರೆ. ಇದು ಯಾವ ಒಂದು ಸ್ಪಿಯರ್ ಇದೆ, ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದಲ್ಲಿದೆ ಅಂತ ಹೇಳ್ತಾ ಹೋಗ್ಬೇಕು. ಈ ಒಂದು ಓಝೋನ್ ಆಮ್ಲಜನಕದ 3 ಪರಮಾಣುಗಳಿಂದ ಏನಾಗ್ತದೆ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ UV ರೇಸ್ ಈ ಓಝೋನ್ ಏನ್ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ತಡಿತಾ ಬರುತ್ತೆ ಅಂದ್ರೆ, ನೋಡಿ ಈ O2 ಇರೋದು UV ರೇಸ್ ಇದ್ರೆ ಏನಾಗುತ್ತೆ, ಅದು ಇನ್ನೊಂದು ಆಮ್ಲಜನಕನ ಪ್ಲಸ್ ಮಾಡ್ಕೊಂಡು O3 ಆಗ್ಬಿಡುತ್ತೆ ಓಝೋನ್. ಓಕೆ, UV ರೇಸ್ ಇಂದ್ರೆ ಓಝೋನ್ ಆಗುತ್ತೆ. ಮತ್ತೆ ಇದು ಏನಾಗುತ್ತೆ ಹಿಂಗೆ ರಿವರ್ಸಿಬಲ್ ಪ್ರೋಸೆಸ್ ಮುಖಾಂತರ ಏನಾಗುತ್ತೆ O3O2 ಅನ್ನೋ ತರ ಒಂದು ಪ್ರೋಸೆಸ್ ಮಾಡ್ಕೊಂತ ಇರುತ್ತೆ. ಇದರಿಂದ ಇದು ಆ O2 ಮತ್ತೆ O3 ಗಳನ್ನ ಏನ್ ಮಾಡುತ್ತೆ ಡಿಫ್ಲೇಷನ್, ಒಂದು ಆಮ್ಲಜನಕ ಅಣುವನ್ನ ಏನ್ ಮಾಡ್ತಾ ಬರುತ್ತೆ ಸ್ಥಾನ ಪಲಟ ಮಾಡ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಇಲ್ಲೇನಾದ್ರೂ CFC ಅಥವಾ ಕ್ಲೋರಿನ್ ಗಳು ಬಂದಾಗ ಇಲ್ಲೇನಾಗುತ್ತೆ ಈ ಒಂದು ಓಝೋನ್ ಅನ್ನ ಕಂಪ್ಲೀಟ್ ಆಗಿ ಡಿಫ್ಲೇಷನ್ ಮಾಡುತ್ತೆ. ಇಲ್ಲಿಂದ ರಿಲೀಸ್ ಆದಂತ ಒಂದು O ನ ಇದೇನ್ ಮಾಡುತ್ತೆ ಸ್ಥಾನ ಪಲಟ ಮಾಡುತ್ತೆ, ರಿಪ್ಲೇಸ್ಮೆಂಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ನಮಗೆ ಇದು CFC ಏನ್ ಮಾಡುತ್ತೆ ಓಝೋನ್ ಅನ್ನ ಡಿಫ್ಲೇಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಬರ್ತಾರೆ. ಹಾಗಾದ್ರೆ ಓಕೆ, ಓಝೋನ್ ಬಗ್ಗೆ ಗೊತ್ತಾಯ್ತಲ್ಲ. O3 ಅಣು ಇದು ಆಮ್ಲಜನಕದ 3 ಅಣುಗಳಿಂದ ಆಗಿದೆ. ಓಝೋನ್ ಅನ್ನೋದಲ್ಲಿದೆ, ಸ್ಟ್ರಾಟೋಸ್ಫಿಯರ್ ಇದೆ, ಈ ಸ್ಟ್ರಾಟೋಸ್ಫಿಯರ್ ನ ಕೆಳಭಾಗದಲ್ಲಿದೆ. ಓಕೆ, ಇಷ್ಟು ಓಝೋನ್ ಬಗ್ಗೆ. ಓಕೆ, ಇದೇ ತರ ವಿಡಿಯೋಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇನ್ನು ಇಂಟ್ರೆಸ್ಟೆಡ್ ಕಂಟೆಂಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತಾ ಬರ್ತೀನಿ. ಥ್ಯಾಂಕ್ ಯು.